ಸ್ನೇಹಿತರೆ, ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋಗೆ ಒಂದು ಹೈಪ್ ಕೊಡಿ. ಗೊತ್ತಿಲ್ಲ ಯಾರ ಹತ್ರ ಈ ಒಂದು ಅಪರೂಪವಾದಂತಹ ಕಾಯಿನ್ ಇದೆ ಅಂತ ಇರಬಹುದು, ನಿಮ್ಮ ಹತ್ರನೂ ಕೂಡ ಇರಬಹುದು. ಒಂದ್ಸರಿ ಚೆಕ್ ಮಾಡಿ. ಯಾರೆಲ್ಲ ಕಾಯಿನ್ ಕಲೆಕ್ಟರ್ಸ್ ಇದ್ದೀರಾ, ನಿಮ್ಮಂತಹ ಸಾಮಾನ್ಯ ಜನರ ಬಳಿಯೇ ಈ ಒಂದು ಹೈದರಾಬಾದ್ ಮಿಂಟ್ ನ ನಾಣ್ಯ ಇದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಕಾಯಿನ್ ಎಕ್ಸಿಬಿಷನ್ ಗಳಲ್ಲಿ ನಾನು ಕೂಡ ಕೇಳಿದ್ದೇನೆ. ಇನ್ನೂ ಇದಾವೆ, ಸರ್ಕ್ಯುಲೇಷನ್ ಅಲ್ಲೇ ಇದಾವೆ. ಇನ್ನೂ ಎಷ್ಟೊಂದು ನಾಣ್ಯಗಳು ಜನಗಳ ಬಳಿಯೇನೆ ಇದಾವೆ. ಅವ್ರಿಗೆ ಗೊತ್ತಿಲ್ಲ ಮಿಂಟ್ ಮಾರ್ಕ್ಗಳಂದ್ರೆ ಏನು ಅಂತ. ಅದರಲ್ಲೂ ಎಸ್ಪೆಷಲಿ ಇಂತಹ ನಾಣ್ಯಗಳಲ್ಲಿ ಹೈದರಾಬಾದ್ ಮಿಂಟ್ ನ ನಾಣ್ಯಗಳನ್ನ ಗುರುತಿಸೋದು ತುಂಬಾ ಸ್ವಲ್ಪ ಕಷ್ಟದ ವಿಷಯ, ಗೊತ್ತಾಗೋದಿಲ್ಲ ಅಷ್ಟೊಂದು ಈಸಿಯಾಗಿ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಏನ್ ತಮ್ಮನಲ್ಲಿ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ. 25 ಪೈಸೆಯ ನೋಡಿ, 25 ಪೈಸೆಯ ಈ ಒಂದು ನಾಣ್ಯಕ್ಕೆ 25,000 ರೂಪಾಯಿಗಳು ಖಂಡಿತ ಇದ್ದಾವೆ. UNC ಕಂಡೀಷನ್ ನ ಕಾಯಿನ್ ಆಗಿರಬೇಕು, ಹೈದರಾಬಾದ್ ಮಿಂಟ್ ನ ನಾಣ್ಯವಾಗಿರಬೇಕು. ಈ ಒಂದು ನಾಣ್ಯದ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ಈ ಒಂದು ನಾಣ್ಯ 25 ಪೈಸೆಯ ಕೊಮ್ಮೆಮರೇಟಿವ್ ಸೀರೀಸ್ ನಲ್ಲಿ ಲಾಂಚ್ ಆಗಿರುವಂತಹ ನಾಣ್ಯ. 1982ರಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು. ದೆಹಲಿಯ ಜಂತರ್ ಮಂತರ್ ನಲ್ಲಿ ಏನು ಏಷ್ಯನ್ ಗೇಮ್ಸ್ ನಡೆಯುತ್ತೆ, ಆ ಒಂದು ಏಷ್ಯನ್ ಗೇಮ್ಸ್ ನ ಅಂಗವಾಗಿನೇ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು. ನಾಣ್ಯದ ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಜಂತರ್ ಮಂತರ್ ನ ಸಿಂಬಲ್ ಇದೆ. ಒಂದು ಸೂರ್ಯನ ಚಿತ್ರ ಇರುವಂತದ್ದು, ಸೂರ್ಯ ಉದಯಿಸುತ್ತಿರುವಂತಹ ಚಿತ್ರ. 1982. ಅದ್ರ ಮೇಲೆ ಡೆಲ್ಲಿ ಅಂತ ಇರುವಂತದ್ದು. ನಾಣ್ಯದ ಸುತ್ತಲೂ 9th ಏಷ್ಯನ್ ಗೇಮ್ಸ್ ಅಂತ ಬರೆದಿರುವಂತದ್ದು ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ 25 ಪೈಸೆ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದು ರಾಷ್ಟ್ರೀಯ ಲಾಂಛನವನ್ನ ಹಾಕಿರುವಂತದ್ದು ನೋಡಬಹುದು. ಈ ಒಂದು ನಾಣ್ಯದಲ್ಲಿ ಯಾವುದೇ ರೀತಿಯ ಸತ್ಯಮೇವ ಜಯತೆ ಅಂತ ಬರೆದಿಲ್ಲ, ಬದಲಾಗಿ ಇಲ್ಲಿ ಒಂದು ಅಶೋಕ ಚಕ್ರವನ್ನ ಹಾಕಿರುವಂತದ್ದು. ಈಗ ನಾಣ್ಯದ ವಿಶೇಷತೆಗೆ ಬರೋಣ. ಈ ಒಂದು ನಾಣ್ಯದ ಡಯಾಮೀಟರ್ ಬಂದು 19.2 mm ಅಷ್ಟು ಇರುವಂತದ್ದು. ಮತ್ತೆ ಈ ಒಂದು ನಾಣ್ಯ ನಾನು ನಿಮ್ಗಾಗ್ಲೇ ಹೇಳಿದಾಗೆ 25 ಪೈಸೆಯ ಕೊಮ್ಮೆಮರೇಟಿವ್ ಕಾಯಿನ್. ಏಷ್ಯನ್ ಗೇಮ್ಸ್ ನ ಒಂದು ಥೀಮ್ ನಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು. ಭಾರತದಲ್ಲಿ ಆಯೋಜನೆ ಆಗಿತ್ತು 1982ರಲ್ಲಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. ಈ ಒಂದು ನಾಣ್ಯ 3 ಮಿಂಟ್ಗಳಿಂದ ರಿಲೀಸ್ ಆಗಿರುವಂತದ್ದು. ಕೋಲ್ಕತ್ತಾ, ಬಾಂಬೆ, ಹೈದರಾಬಾದ್. ಕೋಲ್ಕತ್ತಾ ಮಿಂಟ್ ನ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇತ್ತು, ಅಂದ್ರೆ ಹೈದರಾಬಾದ್ ಮಿಂಟ್ ನ ನಾಣ್ಯ ರೇರ್ ಕ್ಯಾಟಗರಿಯಲ್ಲಿ ಇದೆ. ಬಾಂಬೆ ಮಿಂಟ್ ನ ನಾಣ್ಯ ಕಾಮನ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ನಾನು ನಿಮ್ಗಾಗ್ಲೇ ಹೇಳಿದೆ, ಈ ಒಂದು ನಾಣ್ಯ ಅಷ್ಟೊಂದು ಈಸಿಯಾಗಿ ಯಾರಿಗೂ ಸಿಗ್ತಾ ಇಲ್ಲ, ಬಟ್ ನಿಮ್ಮ ಬಳಿನೇ ಇದೆ, ಹುಡುಕ್ಬೇಕಷ್ಟೇ ನೀವು. ಈಗ ಕಾಯಿನ್ ಕಲೆಕ್ಟರ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಇದಕ್ಕೆ ಹೆಚ್ಚಿನ ಬೆಲೆ ಅಂತ ಹೇಳಿ ಸುಮಾರು 18,000 ರಿಂದ 20,000 25,000 ರೂಪಾಯಿ UNC ಕಂಡೀಷನ್ ಅಂತ ಬಿಡ್ಡಿಂಗ್ ಹೋಗೋದನ್ನ ನೋಡಿದ್ದೀನಿ. ಆನ್ಲೈನ್ ಬಿಡ್ಡಿಂಗ್ ಗಳಲ್ಲೂ ನೋಡಿದ್ದೀನಿ, ಆಫ್ಲೈನ್ ಬಿಡ್ಡಿಂಗ್ ಗಳಲ್ಲೂ ನೋಡಿದ್ದೀನಿ. ನಿಮ್ಮ ಬಳಿ ಏನಾದ್ರು ಈ ತರದ ನಾಣ್ಯಗಳಿತ್ತು ಅಂದ್ರೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ. ಹೈದರಾಬಾದ್ ಮಿಂಟ್ ನೋಡ್ಬೋದು. ಇಲ್ಲಿ ನಿಮ್ಗೆ ಬಾಂಬೆ ಮಿಂಟ್ ನ ತೋರಿಸ್ತೀನಿ. ನಂತರ ಇರುವಲ್ಲ ಬಾಂಬೆ ಮಿಂಟ್ ನ ನಾಣ್ಯಗಳು 19 ಮತ್ತೆ 8-2 ಮಧ್ಯೆ ಒಂದು ಡಾಟ್ ಚಿತ್ರ ಇರುವಂತದ್ದು. ಡಾಟ್ ಸ್ಮಾಲ್ ಡಾಟ್ ಇರುತ್ತೆ ಅಥವಾ ಡೈಮಂಡ್ ಶೇಪ್ ಇರುತ್ತೆ. ಅದೇನಾದ್ರೂ ಇಲ್ಲಿ 5 ಪಾಯಿಂಟ್ ನ ಸ್ಟಾರ್ ಇತ್ತು ಅಂದ್ರೆ, ಸ್ಟಾರ್ ಹೈದರಾಬಾದ್ ಮಿಂಟ್ ನ ನಿಮಗೆ ನಾಣ್ಯ ಗೊತ್ತಿರ್ಬೋದು, ಸ್ಟಾರ್ ಮಾರ್ಕ್ ಯಾವ ರೀತಿ ಇರುತ್ತೆ ಅಂತ. ನೀವು ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೇನೆ ಇವಾಗ, ಯಾವ ರೀತಿ ಇರುತ್ತೆ ಆ ಸ್ಟಾರ್ ನೋಡಿ. ಇದೇ ಒಂದು ಎಕ್ಸಾಂಪಲ್ ನೋಡ್ಬೋದು, ಈ ತರ ಇರುತ್ತೆ ಸ್ಟಾರು. ಈ ನಾಣ್ಯದಲ್ಲಿ 25 ಪೈಸೆಯ ಈ ಒಂದು ನಾಣ್ಯದಲ್ಲಿ ನಿಮ್ಗೆ ಆ ತರ ಸ್ಟಾರ್ ಏನಾದ್ರು ಇತ್ತು ಅಂದ್ರೆ, ಖಂಡಿತವಾಗಿಯೂ UNC ಕಂಡೀಷನ್ ಇತ್ತು ಅಂದ್ರೆ 25,000 ರೂಪಾಯಿ ನಾನು ಏನ್ ಹೇಳಿದೀನಿ ಅದು ನಿಮ್ಗೆ ಸಿಗುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ನೋಡ್ಬೇಕು, ಸ್ಮಾಲ್ ಆಗಿ ಕೆತ್ತಿರ್ತಾರೆ, ಅದನ್ನ ಸ್ಮಾಲ್ ಶೇಪ್ ಅಲ್ಲಿ ಮಿನಿಯೇಚರ್ ಅಲ್ಲಿ ಇರುತ್ತೆ. ನೀವು ದೊಡ್ಡದಾಗಿ ಕಾಣಿಸೋದಿಲ್ಲ. ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂದ್ರೆ ಒಂದು ಮ್ಯಾಗ್ನಿಫೈಯರ್ ಅಂದ್ರೆ ಏನು ಬೂದ್ಕನ್ನ ಹಿಡಿದು ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. 25 ಪೈಸೆಗೆ ಖಂಡಿತವಾಗೂ 25,000 ಇದೆ. ಯಾರಿಗೆಲ್ಲ ಗೊತ್ತಿಲ್ಲ, ಕಾಯಿನ್ ಕಲೆಕ್ಟರ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ. ಬಾಕಿಯವ್ರು ಯಾರು ಕಾಮೆಂಟ್ ಮಾಡ್ತಾ ಇದಾರಲ್ಲ, ಎಲ್ಲ ಫೇಕ್, ಇದೆಲ್ಲ ಫ್ರಾಡ್ ಅಂತ. ಕಾಯಿನ್ ಕಲೆಕ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬೆಲೆ ಏನು ಅಂತ. ಹೈದರಾಬಾದ್ ಮಿಂಟ್ ನ ನಾಣ್ಯ UNC ಕಂಡೀಷನ್ ಇತ್ತು ಅಂದ್ರೆ 25,000 ರೂಪಾಯಿ. ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 18,000 ರಿಂದ 20,000 ರೂಪಾಯಿ. UNC ಕಂಡೀಷನ್ ಸ್ವಲ್ಪ AUNC ಕಂಡೀಷನ್ ಇತ್ತು ಅಂದ್ರೆ 20,000 ರೂಪಾಯಿ ಬೆಲೆ ಇದೆ. ಫೈನ್ ಕಂಡೀಷನ್ ಇತ್ತು ಅಂದ್ರೆ 5,000 ರಿಂದ 6,000 ರೂಪಾಯಿ ಬೆಲೆ ಇದೆ. ನಾನು ನಿಮ್ಗೆ ಪ್ರೂಫ್ ತೋರಿಸ್ಬಿಡ್ತೇನೆ. ಪ್ರೂಫ್ ತೋರಿಸಲಿಲ್ಲ ಅಂದ್ರೆ ನೀವು ನನ್ನ ನಂಬೋದಿಲ್ಲ ಅಲ್ವಾ. ನೋಡಿ, ಇಲ್ಲೊಂದು ಪ್ರೂಫ್ ಇದೆ. ಸಾಯಿನಾಥ್ ರೆಡ್ಡಪ್ಪ ಅವರ ಒಂದು ಪುಸ್ತಕದಲ್ಲಿ ನಾನು ಯಾವಾಗ ರೆಫರ್ ಮಾಡೋದು ನಿಮ್ಗೆಲ್ಲ ಗೊತ್ತು, ನನ್ನ ಪ್ರೀತಿಯ ವೀಕ್ಷಕರಿಗೆ. ನೋಡಿ, ಇದೇ ನಾನು ನಿಮ್ಗೆ ತೋರಿಸಿದಂತಹ ನಾಣ್ಯ. ನೋಡಿ, ಇದೇ ನಾಣ್ಯ 1982ರ ಈ ಒಂದು ಅಪರೂಪದ ಕಮ್ಮೆಮರೇಟಿವ್ ನಾಣ್ಯ. ಹೈದರಾಬಾದ್ ಮಿಂಟ್ ನೋಡ್ಬಿಡಿ, ಇವೆರಡು ಕಾಮನ್ ಮತ್ತೆ ಸ್ಕೇರ್ ಕ್ಯಾಟಗರಿ ಇರುವಂತದ್ದು. ಬಾಂಬೆ ಮತ್ತೆ ಕೋಲ್ಕತ್ತಾ ಅದಕ್ಕೆ ಅಷ್ಟು ಬೆಲೆ ಇಲ್ಲ. UNC ಕಂಡೀಷನ್ ಅಂತ 100 ರೂಪಾಯಿ. ಇದಕ್ಕೆ ಬಾಂಬೆ ಮಿಂಟ್ ನಾಣ್ಯಕ್ಕೆ 50 ರೂಪಾಯಿ.
ಹೈದರಾಬಾದ್ ಮಿಂಟ್ ನಾಣ್ಯ ನೋಡ್ಬೋದು. ಫೈನ್ ಕಂಡೀಷನ್ ಇತ್ತು ಅಂದ್ರೆ 2,000 ರೂಪಾಯಿ. ಫೈನ್ ಕಂಡೀಷನ್ ಅಂದ್ರೆ ಯಾವುದು? ಇದು ನೋಡಿ, ಇದು ಓಕೆ, ಇದನ್ನ ಗುರುತಿಸಬಹುದು ಅನ್ನೋದನ್ನೇ ಫೈನ್ ಕಂಡೀಷನ್ ಅಂತಾರೆ. ಅಥವಾ ಇದಕ್ಕೂ ಕೂಡ 2,000 ರೂಪಾಯಿ ಇರುವಂತದ್ದು ಹೈದರಾಬಾದ್ ಮಿಂಟ್ ನಾಣ್ಯಕ್ಕೆ. ನನ್ನ ಹತ್ರ ಇರುವಂತವೆಲ್ಲವೂ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟ್ ನಾಣ್ಯ. ನೋಡಿ, ವೆರಿ ಫೈನ್ ಇತ್ತು ಅಂದ್ರೆ 2,500 ರೂಪಾಯಿ, ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 4,000 ರೂಪಾಯಿ, UNC 17,000 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಇದು ಒಂದು ಬುಕ್ ಬಂದು ಒಂದು 4-5 ತಿಂಗಳಾಗಿದೆ. ಮೊನ್ನೆ ಒಂದು ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಏನು ಎಕ್ಸಿಬಿಷನ್ ನಡೀತು ಜುಲೈ ಆಗಸ್ಟ್ ಅಲ್ಲಿ, ಆಗ ಇದೇ ಒಂದು UNC ಕಾಯಿನ್ 24,000 ರಿಂದ 25,000 ರೂಪಾಯಿಗೆ ಬಿಡ್ ಆಗಿರೋದನ್ನ ನಾನು ಲೈವ್ ಆಗಿ ನೋಡಿದ್ದೇನೆ. ಈ ತರದ ಹೈದರಾಬಾದ್ ಮಿಂಟ್ ನ UNC ಒರಿಜಿನಲ್ ಕಾಯಿನ್ ಆಗಿರ್ಬೇಕು. ಏನ್ ಮಾಡ್ತಾರೆ, ಈ ಬಾಂಬೆ ಮಿಂಟ್ ನಾಣ್ಯ ಇದೆಯಲ್ಲ, ಇದನ್ನೇ ಟೂಲ್ಡ್ ಮಾಡಿ, ಅಂದ್ರೆ ಏನು, ಅದನ್ನ ತಿದ್ದಿ 4 ಸ್ಟಾರ್ ಬರೋ ತರ ಮಾಡ್ಬಿಡ್ತಾರೆ, 4 ಪಾಯಿಂಟ್. ಅದನ್ನೇ ಹೈದರಾಬಾದ್ ನಾಣ್ಯ ಅಂತ ಹೇಳಿ ಬಿಂಬಿಸ್ತಾ ಇರ್ತಾರೆ. ನಿಮಗೆ ಒರಿಜಿನಲ್ ನಾಣ್ಯ ಬೇಕು ಅಂದ್ರೆ 25,000 ರೂಪಾಯಿ ಕೊಡಬೇಕು. ಡೂಪ್ಲಿಕೇಟ್ ನಾಣ್ಯ ನಿಮಗೆ 200-300 ರೂಪಾಯಿಗೆ ಸಿಕ್ಬಿಡುತ್ತೆ. ಈ ಒಂದು ಬಾಂಬೆ ಮಿಂಟ್ ನಾಣ್ಯವನ್ನೇ ತಿದ್ದಿರ್ತಾರೆ ಅಷ್ಟೇ. ಈ ಡೈಮಂಡ್ ಶೇಪ್ ನೇ ಸ್ಟಾರ್ ಮಾಡಿರ್ತಾರೆ, ಅದನ್ನ ಟೂಲ್ಡ್ ಕಾಯಿನ್ ಅಂತ ಕರೀತಾರೆ. ಆ ತರದ ಒಂದು ಮೋಸದ ಜಾಲಗಳಲ್ಲಿ ನೀವು ಮಾರು ಹೋಗಿ 18,000 ರೂಪಾಯಿ 20,000 ರೂಪಾಯಿ ನಾಣ್ಯ ನಿಮ್ಗೆ 2,000 ರೂಪಾಯಿ ಸಿಕ್ತು ಅಂತ ತಗೊಂಡು ಮೋಸ ಹೋಗ್ಬೇಡಿ. ಇದ್ರಲ್ಲೆಲ್ಲ ಇಷ್ಟೊಂದು ಒಳಮರ್ಮ ಇರುತ್ತೆ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು 4-5 ಜನ ಹತ್ರ ತೋರಿಸಿ ಇನ್ನೊಂದು ನಾಣ್ಯವನ್ನ. ಅಥವಾ ಇನ್ನೊಂದು PMCS ಗ್ರೇಡ್ ಅಂತ ಮಾಡ್ತಾರೆ, ಆ ತರದ ನಾಣ್ಯಗಳಾದ್ರೆ 100% ಒರಿಜಿನಲ್ ಆಗಿರ್ತವೆ. ಅದ್ರ ಬಗ್ಗೆ ಏನಾದ್ರು PMCS ಗ್ರೇಡಿಂಗ್ ಅಂದ್ರೆ ಏನು, ಅದ್ರ ಬಗ್ಗೆ ನೀವು ಏನಾದ್ರು ವಿಡಿಯೋ ಬೇಕು ಅಂದ್ರೆ ನನ್ನ ಹತ್ರ ಕೇಳಿ. ಆ ಗ್ರೇಡಿಂಗ್ ಹೇಗೆ, ಏನು, ಯಾವ ರೀತಿ ಕೊಡ್ತಾರೆ, ಯಾವ ಆಧಾರದ ಮೇಲೆ ಕೊಡ್ತಾರೆ, ನಾಣ್ಯಗಳ ಒರಿಜಿನಲ್ ಅಥೆಂಟಿಸಿಟಿನ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಈಗ ಈ ಒಂದು ವಿಡಿಯೋನ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಖಂಡಿತವಾಗಿನೂ 25 ಪೈಸೆಯ ನಾಣ್ಯಕ್ಕೆ 25,000 ಇದೆ ನೋಡ್ಬೋದು. UNC ಕಂಡೀಷನ್ ಅಂತ 17,000 ಹಾಕಿದ್ದಾರೆ. ಬಟ್ ಈ ನಾಣ್ಯ ಪ್ರತಿ ತಿಂಗಳು ಇದ್ರ ಬೆಲೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಸಿಗ್ತಾ ಇಲ್ಲ ನಾಣ್ಯ, ಯಾರು ಹೊರಗಡೆ ತಗೊಂಡ್ ಬರ್ತಾನೆ ಇಲ್ಲ. ಹಂಗಾಗಿನೇ ಈ ಒಂದು ನಾಣ್ಯ ನೋಡ್ಬೋದು. ಎಕ್ಸ್ಟ್ರಾ ಫೈನ್ಗೆ 4,000 ಇದೆ, UNC ಗೆ 17,000 ರೂಪಾಯಿ ಇದೆ. ಎಷ್ಟೊಂದು ಮಾರ್ಜಿನ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ UNC ಕಂಡೀಷನ್ ನಾಣ್ಯಗಳು ಸಿಗ್ತಾ ಇಲ್ಲ. ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಗಳು ಸಿಗುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ಟೂಲ್ಡ್ ಕಾಯಿನ್ಗಳು ಜಾಸ್ತಿ ಇರ್ತವೆ. ನೋಡ್ಬಿಟ್ಟು ತಗೊಬೇಕು. ಗೊತ್ತಾಗಿಲ್ಲ ಅಂದ್ರೆ ಯಾರಾದ್ರೂ ಕಾಯಿನ್ ಕಲೆಕ್ಟರ್ಸ್ ಇತ್ತು ಅಂದ್ರೆ ತೋರಿಸಿ, ಅದ್ರ ಫೋಟೋಗಳನ್ನ ತೋರಿಸಿದ್ರೆ ಮಾತ್ರ ನಿಮ್ಗೆ ಅದ್ರ ಗೊತ್ತಾಗುತ್ತೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಳ್ಬಿಡ್ತಾರೆ. ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ವಿಡಿಯೋ ಮಾಡ್ತೇನೆ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ.